ಒಬ್ಬ ಭಾರತೀಯ, ಅದು ಇಂತಹ ಸೂಕ್ಷ್ಮ ಸಮಯದಲ್ಲಿ ಅಫ್ಘಾನಿಸ್ತಾನ್ ಹಾಗೆ ಪಾಕಿಸ್ತಾನದ ಗಡಿಗೆ ಹೋಗಿ ಬಲೂಚಿಸ್ತಾನ್ಗೆ ಕಾಲಿಡೋದಕ್ಕೆ ಸಾಧ್ಯನಾ? ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದು ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಹಾಗೆ ಅಡ್ವೆಂಚರಸ್ ಜರ್ನಿ. ಬಾರ್ಡರ್ ಗೇಟ್ ವರ್ಗೂ ಹೋಗಿ ಅವ್ರ ಫ್ಲಾಗ್ ಆ ಕಡೆ ಕಾಣಿಸ್ತಾ ಇದೆ, ಅಫ್ಘಾನಿಸ್ತಾನ ಫ್ಲಾಗ್ ಈ ಕಡೆ ಇದೆ. ಇಬ್ರು ಬಾರ್ಡರ್ ಪೆಟ್ರೋಲ್ ಅವ್ರು ನಿಂತಿದ್ದಾರೆ. ಇವ್ರು ಅಲ್ಲಿವರೆಗೂ ಹೋಗಿ ಪಟ್ಟ ಯೂಟರ್ನ್ ಮಾಡ್ದ, ಬೀಜ ಬಾಯಿ ಬಂತ್ರಿ. ಈ ವಿಡಿಯೋದಲ್ಲಿ ನಿಮಗೆ ಕಾಂದಹಾರಲ್ಲಿ 1999ರಲ್ಲಿ ನಡೆದಂತಹ ಭಾರತೀಯ ಇಂಡಿಯನ್ ಏರ್ಲೈನ್ಸ್ ಹೈಜಾಕ್ ಸ್ಟೋರಿ ಕೂಡ ಇದೆ. ಇನ್ನು ಸಾಕಷ್ಟು ಅದ್ಭುತವಾದ ವಿಷಯಗಳು. ಮೊಟ್ಟ ಮೊದಲನೇದಾಗಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಬನ್ನಿ ಇವತ್ತಿನ ಸೂಪರ್ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಅಫ್ಘಾನಿಸ್ತಾನದ ಕಂದಹಾರ್ ನಗರದಲ್ಲಿ ಬೀದಿ ಬೀದಿಯಲ್ಲಿ ಈ ತರ ಪಕ್ಷಿಗಳನ್ನ ಮಾರ್ತಾರೆ. ಇದು ಹಾಕ್. ಕಿಧರ್ ಸೆ ಕೌನ್ ಸಾ ಪ್ರಾವಿನ್ಸ್ ಲಾಯ? ರೋಜ್ಗಾರ್ ಅನ್ನೋ ಒಂದು ಪ್ರಾವಿನ್ಸ್ ಇಂದ ಈ ಪಕ್ಷಿಯನ್ನ ತಂದು ಕಾಂದಹಾರ್ ನಗರದಲ್ಲಿ ಮಾರ್ತಾ ಇದ್ದಾರೆ. ಎಷ್ಟು ಸುಂದರವಾದ ಪಕ್ಷಿ, ಹೆಂಗಿದೆ ನೋಡಿ, ಕಣ್ಣುಗಳು ನೋಡಿ ಅದರದ್ದು. 6,000 ರೂಪಾಯಿಗೆ ಮಾರ್ಬಿಡ್ತಾರಂತೆ ಇದು. ಈ ತರ ಪಕ್ಷಿ ಮಾರಾಟವನ್ನ ಬೀದಿ ಬೀದಿಯಲ್ಲಿ ನೋಡ್ಬೋದು ನೀವು. ಕಾಬೂಲಲ್ಲಿ ಎಲ್ಲ ಪ್ರಾವಿನ್ಸಸ್ ಅಲ್ಲೂ ನೋಡ್ಬೋದು. ವಾವ್, ಸಕ್ಕತ್ತಾಗಿದೆ ಅಲ್ವಾ? ವೆರಿ ನೈಸ್. ಈ ಥರದ್ದು ನೋಡಕ್ಕೆ ಸಿಗೋದು ಅಫ್ಘಾನಿಸ್ತಾನ್ ಮಾತ್ರ. ಥ್ಯಾಂಕ್ ಯು ತಶಕೋರ್. ನಮಸ್ಕಾರ. ಇನ್ನೊಂದು ಸುಂದರ ದಿವಸ ಅಫ್ಘಾನಿಸ್ತಾನದಲ್ಲಿ ನಾವಿದ್ದೀವಿ. ಕಂದಹಾರ್ ನಗರದಿಂದ ಔಟ್ಸ್ಕರ್ಟ್ಸಲ್ಲಿ. ಕಂದಹಾರ್ ಏರ್ಪೋರ್ಟ್ನ ಈಗಷ್ಟೇ ಪಾಸ್ ಆದ್ವಿ. ಅದರ ಕಥೆಯನ್ನು ವಾಪಸ್ ಹೋಗ್ಬೇಕಾದ್ರೆ ಹೇಳ್ತೀನಿ. ನಾವು ಹೋಗ್ತಾ ಇದ್ದೀವಿ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ಗಡಿಯ ಕಡೆ. ಯುದ್ಧದ ವಾತಾವರಣ ಇದೆ. ಇಲ್ಲಿರುವಂತಹ ಬಾರ್ಡರ್ ಹೆಸರು ವೈಸ್ ಅಂದ್ಬಿಟ್ಟು ಅಫ್ಘಾನಿಸ್ತಾನದ ಕಡೆ. ಪಾಕಿಸ್ತಾನದ ಕಡೆ ಇರುವಂತಹ ಬಾರ್ಡರ್ ಹೆಸರು ಚಮನ್ ಅಂತ. ಚಮನ್ನು ಬಲೂಚಿಸ್ತಾನ್ ಪ್ರಾಂತ್ಯಕ್ಕೆ ಸೇರುತ್ತೆ. ಇಲ್ಲಿ ದಾರಿಯಲ್ಲಿ ಆಶ್ಚರ್ಯ ಏನಂದರೆ, ಇಲ್ಲಿ ಪಾಕಿಸ್ತಾನದ ಪ್ರಾಡಕ್ಟು ಸಿಗುತ್ತೆ, ಅಫ್ಘಾನಿಸ್ತಾನದ ಪ್ರಾಡಕ್ಟ್ ಸಿಗುತ್ತೆ. ಈಗ ನಮ್ಮ ಸ್ನೇಹಿತರು ಒಂದು ಎನರ್ಜಿ ಡ್ರಿಂಕ್ನ ತಗೊಳ್ತಾ ಇದ್ದಾರೆ ನೋಡಿ. ಇದು ದಿಸ್ ಇಸ್ ಅಫ್ಘಾನಿ. ಇದು ಅಫ್ಘಾನಿಸ್ತಾನ್ದು, ವಿಚ್ ಇಸ್ ಪಾಕಿಸ್ತಾನಿ. ಈ ಸ್ಟಿಂಗು ಪಾಕಿಸ್ತಾನದಂತೆ. ಸೊ ಅದರ ಅರ್ಥ ಏನಂದರೆ, ಇಲ್ಲಿ 2 ರೀತಿಯ ಪ್ರಾಡಕ್ಟು ಸಿಗುತ್ತೆ. ಆದರೆ ಬ್ರದರ್ ಹೇಳೋ ಪ್ರಕಾರ ಪಾಕಿಸ್ತಾನದ ಎನರ್ಜಿ ಡ್ರಿಂಕ್ ಕ್ವಾಲಿಟಿ ಚೆನ್ನಾಗಿದೆ ಅಫ್ಘಾನಿಸ್ತಾನದಕ್ಕಿಂತ. ಅಂದರೆ ಅವರವರ ಪ್ರಿಫರೆನ್ಸು, ಚಾಯ್ಸು. ಬಟ್ 2 ರೀತಿಯ ಪ್ರಾಡಕ್ಟು ಇಲ್ಲಿ ಸಿಗ್ತಾ ಇರೋದು ಅಪರೂಪ. ಓ, ಇರಾನ್. ಕೇಕ್ ಬೈ ಇರಾನ್. ಅಫ್ಘಾನಿಸ್ತಾನ್ ಇದೆ, ಇರಾನ್ ಇದೆ, ಪಾಕಿಸ್ತಾನ ಇದೆ. 3 ದೇಶದ ಪ್ರಾಡಕ್ಟು ಒಂದೇ ಪ್ಯಾಕೆಟ್ ಅಲ್ಲಿ ಇದೆ. ಸರಿ, ಸುಮಾರು 25 ಚೆಕ್ ಪಾಯಿಂಟ್ಗಳನ್ನು ಪಾಸ್ ಆದ್ವಿ. ಪ್ರತಿಯೊಂದು ಚೆಕ್ ಪಾಯಿಂಟಲ್ಲೂ ಕೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪಾಸ್ಪೋರ್ಟ್ ಚೆಕಿಂಗು ಪ್ರತಿಯೊಂದು ಮಾಡಿದ್ರು. ತುಂಬ ಸೆನ್ಸಿಟಿವ್ ಝೋನ್ಗೆ ಹೋಗ್ತಾ ಇದ್ದೀವಿ. ಇವತ್ತುವರೆಗೂ ಯಾವ ಭಾರತೀಯ ಅಲ್ಲ, ಇಡೀ ವಿಶ್ವದಲ್ಲಿ ಯಾವ ಯೂಟ್ಯೂಬರ್ಸ್ ಕೂಡ ಈ ಒಂದು ರೇರ್ ಬಾರ್ಡರ್ಗೆ ಬಂದಿಲ್ಲ. ಪಾಕಿಸ್ತಾನದ ಬಲೂಚಿಸ್ತಾನ್ ಹಾಗೆ ಅಫ್ಘಾನಿಸ್ತಾನದ ಕಡೆಯ ವೈಸ್, ಈ ಒಂದು 2 ನಗರದ ಮಧ್ಯೆ ಇರುವಂತಹ ಗಡಿ ಕಳೆದ ಸ್ವಲ್ಪ ದಿವಸಗಳಿಂದ ನ್ಯೂಸ್ಗಳಲ್ಲಿ, ವರ್ಲ್ಡ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿದೆ. ಯುದ್ಧದ ಮಾಹೌಲ್ ಇದೆ. ಮಿಸೈಲ್ಸು, ಬಾಂಬ್ಗಳು ಮತ್ತು ಶೂಟೌಟ್ಸು, ತುಂಬಾ ಗೋಲಿಬಾರ್ ಆಗ್ತಾ ಇದೆ. ಇಲ್ಲಿರುವಂತಹ ಜನಗಳು ಎಲ್ಲಾನು ತಮ್ಮ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕಂದಹಾರ್ ಸಿಟಿ ಕಡೆ ಬರ್ತಾ ಇದ್ದಾರೆ. ಆದರೆ ನಾವು ಅದೇ ಬಾರ್ಡರ್ ಕಡೆ ಹೋಗ್ತಾ ಇದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಅಂದರೆ ನಮ್ಮ ಗೈಡ್ ಹೇಳಿದ್ರು ಪರವಾಗಿಲ್ಲ, ನಾನು ಇದೀನಿ, ಏನೂ ಆಗಲ್ಲ. ಬಟ್ 1 ಅವರ್ ಮ್ಯಾಕ್ಸಿಮಮ್, 3/4 ಗಂಟೆಯಿಂದ 1 ಅವರ್ ಒಳಗೆ ಆ ಬಾರ್ಡ್ರಿಂದ ವಾಪಸ್ ಬಂದುಬಿಡ್ಬೇಕು ನಾವು. ಅದಕ್ಕಿಂತ ಜಾಸ್ತಿ ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಬನ್ನಿ, ಇಷ್ಟು ದೂರನೇ ಬಂದಿದ್ದೀವಿ, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡಲಿದ್ದೀರಾ ಈ ಒಂದು ಬಹಳ ವಿಚಿತ್ರವಾದ ಗಡಿಯನ್ನು. ಸ್ವಲ್ಪ ದಿವಸಗಳಿಂದ ಕ್ಲೋಸ್ ಆಗಿದೆ. ಇಲ್ಲಿ ಒಂದು ವಿಚಿತ್ರವಾದ ಮಾರ್ಕೆಟ್ಗಳು ಕೂಡ ಇದೆ. ಅವನ್ನೆಲ್ಲ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ, ನೋಡೋಣ. ಯಾಕಂದರೆ ಇದು ಯುದ್ಧದ ಸಮಯ ಆಗಿರೋದ್ರಿಂದ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋ ಗ್ಯಾರಂಟಿ ಇರಲ್ಲ. ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಒಳ್ಳೆ ವಿಷಯಗಳನ್ನು ನಿಮ್ಮ ಮುಂದೆ ತರೋದಕ್ಕೆ. ಈ ಕಡೆ ಏನು ನೋಡ್ತಾ ಇದ್ದೀರಾ ಲಾರಿಗಳು, ಇವೆಲ್ಲ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನದ ಒಳಗೆ ಬರ್ತಾ ಇರುವಂತಹ ಗಾಡಿಗಳು, ಬಲೂಚಿಸ್ತಾನ್ ಮೂಲಕ. ನೀವೆಲ್ಲ ನೋಡಿದ್ರಿ ಬಲೂಚಿಸ್ತಾನಲ್ಲಿ ಎಷ್ಟು ಗಲಾಟೆ ನಡೀತಾ ಇದೆ. ಬಲೂಚಿಸ್ತಾನ್ ಪ್ರತ್ಯೇಕವಾದಿಗಳು, ಅಂದರೆ ಅವರಿಗೆ ಸಪರೇಟ್ ದೇಶ ಬೇಕು ಬಲೂಚಿಸ್ತಾನ್ ಅಂತ, ಪಾಕಿಸ್ತಾನದ ಜೊತೆ ಹೊಡೆದಾಡ್ತಾ ಇರೋದು, ದೊಡ್ಡ ಜಗಳ. ಇದ್ರ ಮಧ್ಯೆ ಅಫ್ಘಾನಿಸ್ತಾನ
ಸೊ ಅಂಥ ಒಂದು ಸೆನ್ಸಿಟಿವ್ ಸಮಯ ನೋಡಿ. ಎಲ್ಲ ನೀವು ನೋಡಿದ್ರಿ ಪಾಕಿಸ್ತಾನಲ್ಲಿ ಕೂಡ ನಾನು ನಿಮ್ಗೆ ತೋರಿಸಿದ್ದೆ ಬಲೂಚಿಸ್ತಾನ್ನ ಟ್ರಕ್ಗಳು ಯಾವ ರೀತಿ ಇರುತ್ತೆ ಅಂತ. ಅದೇ ರೀತಿಯ ಟ್ರಕ್ಗಳು ಈ ಕಡೆ ಹೋಗ್ತಾ ಇದೆ. ದೂರದಲ್ಲಿ ಕಾಣಿಸ್ತಾ ಇರುವಂತಹ ಪರ್ವತ ಶ್ರೇಣಿ ಪಾಕಿಸ್ತಾನಕ್ಕೆ ಮೀಸಲಾಗಿರುವಂತಹ ಜಾಗ ನೋಡಿ. ಕಣ್ಣೆದುರುಗಡೆನೆ ಪಾಕಿಸ್ತಾನ ಕಾಣಿಸ್ತಾ ಇದೆ. ಕಟ್ಟ ಕಡೆಯ ತಾಲಿಬಾನ್ ಚೆಕ್ ಪೋಸ್ಟ್. ನಾವು ಬಂದಿರುವಂತಹ ನಗರದ ಹೆಸರು ಸ್ಪಿನ್ ಬುಲ್ಡಾಕ್ ಅನ್ಬಿಟ್ಟು. ಇದೇ ಕಟ್ಟ ಕಡೆಯ ನಗರ. ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ನಡುವೆ ಇರುವಂತಹ ಕಟ್ಟ ಕಡೆಯ ನಗರ. ನಮ್ಮ ಶಿವಾಜಿನಗರದ 1000 ಪಟ್ಟು ಹಾಕಿದ್ರೆ ಹೆಂಗೋ ಆ ರೀತಿ ಚೈನಾ ದೇಶದಿಂದ ಬರುವಂತಹ ಸೆಕೆಂಡ್ ಹ್ಯಾಂಡ್ ಕಾರ್ಸು ಮತ್ತು ವಿಶ್ವದ ಬೇರೆ ಬೇರೆ ಮೂಲೆಗಳಿಂದ ಇಂಪೋರ್ಟ್ ಆಗುವಂತಹ ಸೆಕೆಂಡ್ ಹ್ಯಾಂಡ್ ಕಾರ್ಸು ಇಲ್ಲಿ ತುಂಬ ಕಮ್ಮಿ ರೇಟ್ಗೆ ಮಾರಲಾಗುತ್ತೆ. ಅದರ ಸ್ಪೇರ್ ಪಾರ್ಟ್ಸು, ಟೈರ್ಸು, ಅಂದರೆ ಆಟೋಮೊಬೈಲ್ಸಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಮಾರ್ಕೆಟ್ ಕೂಡ ಈ ಒಂದು ಪ್ರಾಂತ್ಯದಲ್ಲಿ ಬಾರ್ಡ್ರಲ್ಲಿದೆ. ಇಲ್ಲಿಂದ ಇನ್ನೇನು ಕೇವಲ 150ರಿಂದ 200 ಮೀಟ್ರಲ್ಲಿ ಬಾರ್ಡ್ರು. ಒಂದು 50 ಮೀಟರ್ಸ್ವರೆಗೂ ಹತ್ತಿರ ಹೋಗಿ ಗೇಟ್ ತೋರಿಸ್ಬಿಟ್ಟು ವಾಪಸ್ ಯೂ ಟರ್ನ್ ಮಾಡ್ಕೊಂಡು ಬರ್ತೀವಿ. ಒಳಗೆ ಇನ್ನೊಂದು ವಿಚಿತ್ರವಾದ ಮಾರ್ಕೆಟ್ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಕಾರಿಂದ ಇಳಿಯೋದು ಒಳ್ಳೇದಲ್ಲ ಅಂತ ಹೇಳಿದ್ರು ಬಾರ್ಡರ್ ಹತ್ರ, ಅದಕ್ಕೆ ಕಾರ್ ಒಳಗಿಂದನೇ ಬಾರ್ಡ್ರನ್ನು ತೋರಿಸ್ತೀವಿ. ಸೊ ಕಳೆದ 20 ವರ್ಷಗಳಿಂದ ಒಂದು ಅಗ್ರಿಮೆಂಟ್ ಆಗಿದೆ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ನಡುವೆ. ಪಾಕಿಸ್ತಾನದ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಅಫ್ಘಾನಿಸ್ತಾನದ ಬಿಸ್ನೆಸ್ ಮ್ಯಾನ್ಗಳು ಬೆಳಗ್ಗೆ ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಸಂಜೆ ಒಳಗೆ ವಾಪಸ್ ಬರೋ ಥರ ಒಂದು ID ಕಾರ್ಡಲ್ಲಿ. ಬಟ್ ಇವಾಗ ಒಂದು ಕ್ಯಾನ್ಸಲ್ ಮಾಡಿಬಿಟ್ಟು ಪಾಸ್ಪೋರ್ಟ್ನ ಅವಶ್ಯಕತೆ ಇದ್ದೇ ಇದೆಯಂತೆ. ಒಂಥರ ಟೆನ್ಷನ್ ವಾತಾವರಣ. ಬಾರ್ಡರ್ ಅಂದರೆ ಯಾವಾಗಲೂ ನಮಗೂ ಅಷ್ಟೇ ಬಂದಾಗ ಅದು ಯುದ್ಧದ ವಾತಾವರಣ. ಅದು ಪಾಕಿಸ್ತಾನದ ಬಾರ್ಡರು ಬಹಳ ಒಂಥರ ಜಿಗಿ 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 ಅನಿಸ್ತಾ ಇರುತ್ತೆ. ಬಟ್ ಗೇಟ್ ಹತ್ರ ಬಂದೇ ಬಿಟ್ಟುವಾ ನೋಡಿ. ಇದೇ ಗೇಟ್ ಅಂತೆ ನೋಡಿ. ಅದೇ ಬಾರ್ಡರು ಎದುರುಗಡೆ ಕಾಣಿಸ್ತಾ ಇದೆ ಅಲ್ಲಿ, ಅದೇ ಬಾರ್ಡ್ರು ನೋಡಿ. ಪಾಕಿಸ್ತಾನ ಫ್ಲಾಗ್ ಇದೆ. ಪಾಕಿಸ್ತಾನ ಬಾರ್ಡ್ರು ಅದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ. ಇಲ್ಲಿ ಯೂ ಟರ್ನ್ ಮಾಡ್ತಾ ಇದೀವಿ ನಾವು. ಅಷ್ಟತ್ರ ಹೋಗ್ಬೇಡ ಆದ್ರೂ ಅಷ್ಟತ್ರ ಬಾಯ್. ನನ್ನ ಮಗ ಹೇಳ್ತಾನೆ ಏನಾರು ಎಕ್ಸ್ಪ್ಲೋರ್ ಮಾಡಕ್ಕೆ ಪಾಕಿಸ್ತಾನ್ಗೆ ಹೋಗಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ. ಅಷ್ಟೇ, ಅಲ್ಲಿ ಹೋದ್ರೆ ವಾಪಸ್ಸು ಇದೇ ನಮ್ಮ ಲಾಸ್ಟ್ ಟ್ರಿಪ್ ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದೀನಿ, ಒಂದು ಕ್ಷಣ ಡಿಚಿಕ್ ಅನಿಸ್ತು. ಲಿಟ್ರಲಿ ಬಾರ್ಡರ್ ಗೇಟ್ವರೆಗೂ ಹೋಗಿ ಅವ್ರ ಫ್ಲಾಗ್ ಆ ಕಡೆ ಕಾಣಿಸ್ತಾ ಇದೆ, ಅಫ್ಘಾನಿಸ್ತಾನ ಫ್ಲಾಗ್ ಈ ಕಡೆ ಇದೆ. ಇಬ್ರು ಬಾರ್ಡರ್ ಪೆಟ್ರೋಲ್ ಅವ್ರು ನಿಂತಿದ್ದಾರೆ. ಇವ್ರು ಅಲ್ಲಿವರೆಗೂ ಹೋಗಿ ಪಟ್ಟದ್ ಯೂ ಟರ್ನ್ ಮಾಡ್ದ. ಬೀಜ ಬಾಯಿ ಬಂತ್ರಿ. ಈ ಒಂದು ಮಾರ್ಕೆಟ್ ಅಲ್ಲಿ KG ಲೆಕ್ಕದಲ್ಲಿ ಮೊಬೈಲ್ ಫೋನ್ಸ್ ನ ಮಾರಲಾಗತ್ತಂತೆ. ಅಂದ್ರೆ 1 kg 2 kg ಮೊಬೈಲ್ ಫೋನ್ಸ್ ನೋಡಿ. KG ಗಟ್ಟಲೆ ಇಟ್ಟಿರ್ತಾರೆ. 1 kg ಅಂದ್ರೆ ಒಂದು 5-6 ಎತ್ಕೊಡ್ತಾರೆ. ಎಲ್ಲ ಸೆಕೆಂಡ್ ಹ್ಯಾಂಡ್ ಚೈನಾ ದೇಶದಲ್ಲಿ ಯೂಸ್ ಮಾಡಿರುವಂತಹ ಮೊಬೈಲ್ ಫೋನ್ಗಳನ್ನ ಇಲ್ಲಿ ಮಾರಲಾಗುತ್ತೆ. ನೋಡಿ, ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ ಹೇಗಿದ್ದೀರಾ, ಎಲ್ಲಿಯವರು ಅಂತ. ನಾವು ಬ್ರೆಜಿಲಿಂದ ಬಂದಿರೋದು ಅಂತ ಹೇಳ್ತಿದ್ದೀವಿ. ಯಾಕೆಂದರೆ ಗಡಿಯಾಗಿರೋದ್ರಿಂದ ಇಲ್ಲಿ ನಮ್ಮ ಐಡೆಂಟಿಟಿ ಹೇಳೋದು ಬೇಡ ಅಂತ ನಮ್ಮ ಗೈಡ್ ಹೇಳಿದರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರದರ್. ಲಕ್ಷಾಂತರ ರೂಪಾಯಿಯ ಫಾರಿನ್ ಬೈಕ್ಗಳು. ಹಲೋ, ಹೌ ಆರ್ ಯು? ಗುಡ್ ಟು ಸಿ ಯು. ವಾವ್, ಎಂತೆಂಥ ಬೈಕ್ಗಳಿದೆ ನೋಡ್ರಿ ಇಲ್ಲಿ. ಪ್ರಪಂಚದ ಮೂಲೆಯ ಬೈಕ್ಗಳು, ದೊಡ್ಡ ದೊಡ್ಡ ಸೂಪರ್ ಬೈಕ್ಗಳು ಪ್ರತಿಯೊಂದನ್ನು ಈ ಒಂದು ಮಾರ್ಕೆಟಲ್ಲಿ ಸೆಲ್ ಮಾಡಲಾಗ್ತಾ ಇದೆ. ಓಯ್ಯೋ, ಯಮಹಾ. ದಟ್ ಈಸ್ ಹಯಾಬುಸಾ? ಹಾಂ, ಹಯಾಬುಸಾ. ಹೌ ಮಚ್ ಹಯಾಬುಸಾ? 3 lakh, 350. 3,50,000 Afghani. Yeah. What last price can you give? Akhir qimat Last price 2 lakh? no 2 lakh? 30 maybe. ಓಕೆ, 3 ಅಂದರೆ ಒಂದು 3 ಲಕ್ಷ ಕೊಡ್ತಾರೆ. ವಿಚ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಬೈಕ್ ಯು ಹ್ಯಾವ್? ಮಾರ್ಕೆಟಲ್ಲಿ
ಡುಕಾಟಿ ಮತ್ತು ಹಯಬುಜಾನೇ ಕಾಸ್ಟ್ಲಿ. ಎಷ್ಟು ಇದಕ್ಕೆ 4 ಲಕ್ಷ, ಇದಕ್ಕೆ 3 ಲಕ್ಷ. ಇಲ್ಲಿಂದ ತರಿಸ್ತೀರಾ ಅಂತ ಜಪಾನಿಂದ ಸೌತ್ ಕೊರಿಯಿಂದ ಇಂಪೋರ್ಟ್ ಆಗುತ್ತಂತೆ. ಗ್ಯಾರಂಟಿ ಕೊಡ್ತೀವಿ, ಪರ್ಫೆಕ್ಟ್ ಕಂಡೀಷನಲ್ಲಿರುತ್ತೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಚೆ ಕಡೆ ಬಂದರೆ ಎಲ್ಲೆಲ್ಲೂ ಚೈನಾ ದೇಶದಿಂದ ಬಂದಿರುವಂತಹ ಸೆಕೆಂಡ್ ಹ್ಯಾಂಡ್ ಕಾರ್ಗಳು, ಸ್ಪೇರ್ ಪಾರ್ಟ್ಸ್ಗಳು, ಅದನ್ನೇ ಇವತ್ತಿಗೂ ಕೂಡ ಇಲ್ಲಿಯ ಜನರು ಯೂಸ್ ಮಾಡ್ತಾರೆ. ಬರೀ ಚೈನಾಯಿಂದಲ್ಲ, ಇನ್ನು ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ಎಲ್ಲ ಯೂಸ್ ಮಾಡಿರುವಂತಹ ಗಾಡಿಯ ಸ್ಪೇರ್ ಪಾರ್ಟ್ಸು ಪ್ರತಿಯೊಂದು ಈ ಒಂದು ಗಡಿಯ ಭಾಗದಲ್ಲಿ ಸಿಗುತ್ತೆ ತುಂಬ ಕಮ್ಮಿಗೆ. ಈಗ ನಮ್ಮ ಬ್ರದರ್ ಸೈಯದ್ ಶಾ ಒಂದು ಪವರ್ ಬ್ಯಾಂಕ್ ತೊಗೊಂಡ್ರು, 100% ಇತ್ತು. ಪವರ್ ಬ್ಯಾಂಕು, ಒಂದು ಫೋನು ಮತ್ತು ಇನ್ನೊಂದೇನೋ ಇಯರ್ಪಾಡ್ಸ್ ತೊಗೊಂಡ್ರು. ಹೌ ಮಚ್ ಡಿಡ್ ಯು ಪೇ? 2,000 ಅಂದರೆ ಸರಿ ಸುಮಾರು 2,600 ಭಾರತೀಯ ರೂಪಾಯಿ ಕೊಟ್ಟು ಇದಿಷ್ಟನ್ನು ತೊಗೊಂಡ್ರು. ಎಷ್ಟು ದಿವಸ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ವರ್ಕ್ ಆಗುತ್ತೆ. ಗಾಡಿಗಳನ್ನ ಅಬ್ಸರ್ವ್ ಮಾಡಿ, ಯಾವ ಒಂದು ಗಾಡಿಗೂ ಈ ದೇಶದಲ್ಲಿ ರಿಜಿಸ್ಟ್ರೇಷನ್ ನಂಬರೇ ಇಲ್ಲ ರೀ. ಅದು ಹೆಂಗೆ ಓಡಿಸ್ತಾರೋ ಹೆಂಗೆ ಗೊತ್ತಾ, ಇಲ್ಲಿ ನೀವು ಕಾರನ್ನು ಮಾರಬೇಕು ಅಂತ ಅಂದ್ಕೊಳ್ಳಿ, ರೋಡಲ್ಲಿ ನಿಂತ್ಕೊಂಡು ಮಾರೋದು. ನೀವು ಹೆರಾತಲ್ಲಿದ್ದರೂ ಓಕೆ, ಹೆಲ್ಮಂಡಲ್ಲಿದ್ದರೂ ಓಕೆ, ಕಂದಾಹಾರಲ್ಲಿದ್ದರೂ ಓಕೆ, ಗಜ್ನಲ್ಲಿದ್ದರೂ ಓಕೆ, ನಿಮ್ಮ ಕಾರನ್ನು 5 ನಿಮಿಷದಲ್ಲಿ ಮಾರ್ಬೋದು. ಯಾಕೆಂದರೆ ಯಾವ ಪೇಪರ್ ಇಲ್ಲ, ಎಂಥದ್ದು ಇಲ್ಲ. ಡು ಯು ಹ್ಯಾವ್ ಪೇಪರ್ಸ್ ಫಾರ್ ಯುವರ್ ಕಾರ್? ನೋ ಪೇಪರ್ಸ್. ನೋಡ್ರಿ ಯಾವ್ದಾರು ಒಂದು ಗಾಡಿಗೆ ಏನಾದ್ರು ಒಂದು ನೇಮ್ ಪ್ಲೇಟ್ ಏನಾದ್ರು ಇದೆಯಾ? ಊಟಕ್ಕೆ ಬಂದಿದ್ದೀವಿ ಬಾರ್ಡ್ರಲ್ಲಿ. ನೋಡಿ ಪುಟ್ಟ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ, ಕೈಗೆ ಬಳೆ ಎಲ್ಲ ಹಾಕೊಂಡಿದ್ದಾಳೆ. ಬಲೂಚಿಸ್ತಾನ್ ಸ್ಟೈಲಲ್ಲಿದ್ದಾಳೆ ಹುಡುಗಿ. ಊಟದ ಜಾಗದಲ್ಲಿ ಬಲೂಚಿಸ್ತಾನ್ ಗಾಡಿ ಹೆಂಗೆ ರೆಡಿಯಾಗಿದೆ ನೋಡಿ, ಇಲ್ಲಿ ಬರ್ದಿದ್ದಾರೆ ಬಲೂಚಿಸ್ತಾನ್. ಪಾಕಿಸ್ತಾನದ ಬಲೂಚಿಸ್ತಾನ್ನ ಟ್ರಕ್ಗಳಿದು. ಇದು ಊಟದ ಮನೆ, ಈ ಕಡೆ ಪಾಕಿಸ್ತಾನ್ ಬಾರ್ಡ್ರು, ಇದು ಊರು. ಇವೆಲ್ಲ ನಿಂತಿರೋ ಗಾಡಿಗಳೆಲ್ಲ ಪಾಕಿಸ್ತಾನದ್ದು. ನಮಗೋಸ್ಕರ ಸ್ಪೆಷಲ್ VIP ರೂಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ, ಇಲ್ಲಿಗೆ ಸರ್ವಿಸ್ ಕೊಡ್ತಾರೆ. ಪಾಕಿಸ್ತಾನದ ಗಡಿಯಲ್ಲಿ ಜನಗಳು ಏನು ಊಟ ಮಾಡ್ತಾರೆ ಅನ್ನೋ ಒಂದು ಕಾತರತೆ. ಅದಕ್ಕೆ ಕಿಚನ್ ತೋರಿಸಿ ಅಂತ ಕೇಳಿದೆ. ಕಿಚನ್ನು, ಬಿಸಿ ಬಿಸಿ ರೊಟ್ಟಿ, ಮಟನ್ ನೋಡಿ, ಮಟನ್ ರಾನ್ ಕಾಲಿದೆ, ಮಟನ್ ಕಾಲು, ರೂಶ್ ಕಬಾಬ್, ದೇಗೆ ಕಬಾಬ್ ಚೆನ್ನಾಗಿ ಕಾಣಿಸ್ತದೆ ನೋಡೋದಕ್ಕೆ. ಸೊ ಇಲ್ಲಿಯ ಅಡುಗೆಗಳು. ಇದು ಇಲ್ಲಿಯ ಫೇಮಸ್ ಬಿರಿಯಾನಿ, ಬಿಸಿ ಬಿರಿಯಾನಿ ದೊಡ್ಡ ಅಂಡಲ್ ಮಾಡಿದ್ದಾರೆ. ನೈಸ್ ನೋಡಿ ಹೆಂಗೆ ಹಾಕ್ತಾರೆ ಅಂತ, ಬಾಯಲ್ಲಿ ನೀರು ಬರ್ತದೆ ನೋಡಿದ್ರೆ. ಮಸಾಲೆ ಸ್ಪೈಸಿ. ವೆರಿ ನೈಸ್ ಗುಡ್, ವೆರಿ ನೈಸ್. ಇಲ್ಲಿ ಅಫ್ಘಾನಿ ಪಲಾವು ಕೂಡ ಮಾಡಲಾಗಿದೆ. ಇದು ಪಲಾವು ಆಸ್ ಆಲ್ವೇಸ್, ಅಫ್ಘಾನಿಸ್ತಾನ್ ಫೇಮಸ್. ಈಗಷ್ಟೇ ನಮ್ಮ ಬ್ರದರ್ ಶಾ ಆಚೆ ಕಡೆ ಹೋಗ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ, ಸೆಕೆಂಡ್ ಹ್ಯಾಂಡಾ ಫಸ್ಟ್ ಹ್ಯಾಂಡ್? ಇದು ಫಸ್ಟ್ ಹ್ಯಾಂಡ್ ಅನ್ಸುತ್ತೆ. ಆಚೆ ಕಡೆ ಹೋಗ್ಬಿಟ್ಟು ಒಂದು ಬಾಚಂಗಿ ತಂದಿದ್ದಾರೆ, ಸಕ್ಕತ್ತಾಗಿದೆ. ಕೇವಲ 40 ಅಫ್ಘಾನಿ, ಅಂದರೆ ಒಂದು 45 ರೂಪಾಯಿ ಅಂದ್ಕೊಳ್ಳಿ. ಇಲ್ಲಿ ಮುಂದೆ ಬಾಚಣಿಗೆ, ಹಿಂದೆ ಮಿರರು. ಸಕ್ಕತ್ತಾಗಿದೆ ಕಾನ್ಸೆಪ್ಟು. ಇಲ್ಲಿ ಬಾಚ್ಕೊಳ್ಳೋದು, ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ, ಅದಾದಮೇಲೆ ಮಿರರಲ್ಲಿ ನೋಡ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ? ನೈಸ್. ಬಂತು ನೋಡಿ, ಬಿರಿಯಾನಿ ಕಬಾಬ್ ಆರ್ಡರ್ ಮಾಡಿದ್ವಿ. ದೊಡ್ಡ ಪ್ಲೇಟಲ್ಲಿ ಜೋಡಿಸ್ಕೊಂಬಂದಿದ್ದಾರೆ ಬ್ರೋ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ ಇವತ್ತಿನ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಈ ಹೋಟೆಲ್ನ ಟೆರೇಸಿಗೆ ಬಂದಿದ್ದೀವಿ. ಹೋಟೆಲ್ ಓನರ್ ಹೇಳಿದ್ರು ಇಲ್ಲಿಂದ ಪಾಕಿಸ್ತಾನದ ಚಮನ್ ಊರು ಟಾಪ್ ಆ್ಯಂಗಲಲ್ಲಿ ಕಾಣುತ್ತೆ, ಝೂಮ್ ಮಾಡಿ ನೋಡಿದ್ರೆ ಅಂತ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದೆಲ್ಲನೂ ಪಾಕಿಸ್ತಾನದ ಊರು ಚಮನ್ನು. ಅಲ್ಲೇ ಗಡಿ ಇರೋದು. ಈ ಕಡೆಗೆ ಅಫ್ಘಾನಿಸ್ತಾನ. ನಾವು ಹೋಟೆಲ್ ಟೆರೇಸ್ ಮೇಲೆ ಇದ್ದೀವಿ. ನೋಡಿ ಎಷ್ಟು ದೂರ ಇದ್ದೀವಿ. ಇಲ್ಲಿ ಟಾಪ್ ಆ್ಯಂಗಲಲ್ಲಿ ಪಾಕಿಸ್ತಾನದ ಟ್ರಕ್ಸ್ ಎಲ್ಲ ನೋಡ್ಬೋದು ನಿಂತಿರೋದನ್ನ. ಆ ಡ್ರೈವರ್ಸ್ ಎಲ್ಲ ಇಲ್ಲಿ ಊಟಕ್ಕೆ ಬಂದಿದ್ದಾರೆ. ನಾವು ವಾಪಸ್ ಇವಾಗ ಈ ಕಡೆಯಿಂದ ಇದೇ ಹೈವೇ ತೊಗೊಂಡು ಕಾಂದಹಾರ್ ಕಡೆ ಹೋಗ್ತೀವಿ. ರೋಡ್ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇದು ಈ ಒಂದು ಗಡಿಯ ವಾತಾವರಣ. ಈಗ ನಮಗೆ ಅಸಲಿ ವಿಷಯ ಗೊತ್ತಾಯಿತು. ಬಾರ್ಡರು ಕ್ಲೋಸ್ ಆಗಿ 4 ತಿಂಗಳಾಗಿದೆಯಂತೆ. ಇಲ್ಲಿ ಏನೇನಿದೆಯಲ್ಲ ಪಾಕಿಸ್ತಾನಿ ಗಾಡಿಗಳು, ಇವರೆಲ್ಲ 4 ತಿಂಗಳಿಂದ
ಇಲ್ಲೇ ಸಿಗಾಕೊಂಡಿದ್ದಾರೆ, ಇಲ್ಲೇ ರೂಮ್ ಗಿಮ್ ಮಾಡಿಕೊಂಡು ಟ್ರಕ್ಕಲ್ಲೇ ಮಲ್ಕೊಂಡು ಅಲ್ಲಿ ಇಲ್ಲಿ ಊಟ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಯಾವಾಗ ಓಪನ್ ಆಗುತ್ತೋ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಕಡೆಯಿಂದ ಆ ಕಡೆ ಹೋದ್ರೆ ಆ ಕಡೆನೇ ಸಿಗಾಕೊಂಡಿದ್ದಾರೆ, ಈ ಕಡೆ ಬಂದವರು ಈ ಕಡೆನೇ ಸಿಗಾಕೊಂಡಿದ್ದಾರೆ. ಸೊ ಅಫ್ಘಾನಿಸ್ತಾನದವರು ಪಾಕಿಸ್ತಾನದಲ್ಲಿ ಸಿಗಾಕೊಂಡಿದ್ದಾರೆ, ಪಾಕಿಸ್ತಾನಿಗಳು ಅಫ್ಘಾನಿಸ್ತಾನದಲ್ಲಿ ಸಿಗಾಕೊಂಡಿದ್ದಾರೆ. ಯುದ್ಧ ಆದರೆ ಹಾಗೇನೆ ಸರ್ವೇ ಸಾಮಾನ್ಯ ಮನುಷ್ಯರಿಗೆ ತುಂಬ ಕಷ್ಟ ಆಗುವಂತಹ ಸಮಯ. ಈಗ ನಾವು ವಾಪಸ್ಸು ಕಾಂದಹಾರ್ ಕಡೆ ಮುನ್ನುಗ್ತಾ ಇದ್ದೀವಿ. ಡಿಸೆಂಬರ್ 24, 1999. ಫ್ಲೈಟ್ ನಂಬರ್ 814. ನೇಪಾಳದ ರಾಜಧಾನಿ ಕಠ್ಮಂಡು ನಗರದಿಂದ ಭಾರತ ದೇಶದ ರಾಜಧಾನಿ ನವದೆಹಲಿಗೆ ಬರ್ತಾ ಇದ್ದಂತಹ ಫ್ಲೈಟ್ ನಂಬರ್ 814. 179 ಪ್ಯಾಸೆಂಜರ್ಸು, ದೇವಿ ಶರಣ್ ಕ್ಯಾಪ್ಟನ್ನು, ಹಾಗೆ 11 ಜನ ಕ್ರೂ ಈ ಒಂದು ಏರ್ ಇಂಡಿಯಾ ಫ್ಲೈಟಲ್ಲಿ ಇದ್ದರು. ಈ ಒಂದು ಇಂಡಿಯನ್ ಏರ್ಲೈನ್ ಫ್ಲೈಟ್ ನಂಬರ್ 814 ನೇಪಾಳದ ಏರ್ ಸ್ಪೇಸ್ನ ಬಿಟ್ಟು ಭಾರತೀಯ ಏರ್ ಸ್ಪೇಸ್ಗೆ ಬರ್ತಿದ್ದ ಹಾಗೆಯೇ ಇದೇ ಫ್ಲೈಟ್ನಲ್ಲಿ ಕೂತಂತಹ 5 ಜನ ಮಿಲಿಟೆಂಟ್ಸು ಕ್ಯಾಬಿನ್ ಕ್ರೂಗೆ ಗನ್ಗಳನ್ನ ತೋರಿಸಿ ಕ್ಯಾಬಿನ್ ಒಳಗೆ ಎಂಟ್ರಾಗಿ ಪೈಲಟನ್ನ ಹಾಗೆ ಫ್ಲೈಟನ್ನು ಹೈಜಾಕ್ ಮಾಡಿಬಿಡ್ತಾರೆ. ಹೈಜಾಕ್ ಮಾಡಿದವರು ಇಂಡಿಯನ್ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ನ ಕೊಡ್ತಾರೆ. 1 ಡಜನ್ ಟೆರರಿಸ್ಟ್ಗಳನ್ನು ಬಿಡುಗಡೆ ಮಾಡಬೇಕು, ಹಾಗೆ ಸಿಕ್ಕಾಪಟ್ಟೆ ದುಡ್ಡನ್ನು ಕೂಡ ಮಿಲಿಯನ್ಸ್ ಆಫ್ ಡಾಲರ್ಸ್ನ ಕೊಡಬೇಕು ಅಂತ ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಆದರೆ ಭಾರತೀಯ ಸರ್ಕಾರ ಇದು ಯಾವುದಕ್ಕೂ ಒಪ್ಪಲ್ಲ. ಒಪ್ಪದಿದ್ದಾಗ ಏನು ಮಾಡ್ತಾರೆ, 3 ಜನ ಹೆಸರುಗಳು ಕೊಡ್ತಾರೆ. 3 ಜನ ಉಗ್ರಗಾಮಿಗಳು, ಒನ್ ಆಫ್ ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟು ಭಾರತೀಯ ಪ್ರಿಸನಲ್ಲಿ ಇರ್ತಾರೆ. ಆ 3 ಜನನಾದ್ರು ನೀವು ಬಿಡಲೇಬೇಕು ಅನ್ನೋ ನೆಗೋಸಿಯೇಷನ್ ನಡೆಯುತ್ತೆ. ಫಸ್ಟು ಫ್ಲೈಟು ಅಮೃತ್ಸರ್ಗೆ ಹೋಗುತ್ತೆ. ಅದಾದ ಮೇಲೆ ಲಾಹೋರಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ ಕೇಳುತ್ತೆ. ಲಾಹೋರ್ ಅಂದರೆ ಪಾಕಿಸ್ತಾನ. ಆದರೆ ಲಾಹೋರ್ ಲ್ಯಾಂಡಿಂಗ್ನ ಡಿನೈ ಮಾಡ್ತಾರೆ. ಅದಾದಮೇಲೆ ದುಬೈಗೆ ಹೋಗುತ್ತೆ. ದುಬೈಯಲ್ಲಿ ಚಿಕ್ಕದಾಗಿ ರೀಫ್ಯೂಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅದಾದ ಮೇಲೆ ಫೈನಲಿ ಈ ಹೈಜಾಕರ್ಸು ಚೂಸ್ ಮಾಡುವಂತಹ ಜಾಗ ಈಗ ಸದ್ಯಕ್ಕೆ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರ ಸಂಪೂರ್ಣವಾದ ಏರಿಯಾ. ಇದೇ ಜಾಗದಲ್ಲಿ ಆ ಫ್ಲೈಟ್ 814 ಬಂದು ಇಳಿದು ಹೈಜಾಕರ್ಸು ಸಂಪೂರ್ಣವಾಗಿ 6 ದಿವಸಗಳ ಕಾಲ ಆ ಒಂದು ಫ್ಲೈಟನ್ನು ಇಲ್ಲಿ ಹೋಲ್ಡ್ ಮಾಡ್ತಾರೆ. ಈಗ ನಾವು ನಿಂತಿರುವಂತಹ ಕಾಂದಹಾರು ತಾಲಿಬಾನ್ ಕಂಟ್ರೋಲಲ್ಲಿದೆ. ಆಗ 1999ನೇ ಇಸ್ವಿಯಲ್ಲಿ ಕೂಡ ತಾಲಿಬಾನ್ ಕಂಟ್ರೋಲಲ್ಲೇ ಇತ್ತು. ಆಗಿನ ತಾಲಿಬಾನು ಈಗಿನ ತಾಲಿಬಾನ್ ಬೇರೆ ಬೇರೆ ಅನ್ಬೋದು, ಆದರೆ ಆರ್ಗನೈಸೇಷನ್ ಒಂದೇ. ಫೈನಲಿ 6 ದಿವಸಗಳ ನೆಗೋಸಿಯೇಷನ್ ನಡೆಯುತ್ತೆ. ಇದರಲ್ಲಿ ಒಂದು ಕ್ಯಾಶುಯಾಲಿಟಿ ಕೂಡ ಆಗುತ್ತೆ. ಬಹಳ ನೋವು ತರುವಂತಹ ಸಂಗತಿ, ರುಪಿನ್ ಕಾತ್ಯಾಲ್ ಅನ್ನೋ ಒಬ್ಬರು ವ್ಯಕ್ತಿಯನ್ನು ಹೈಜಾಕರ್ಸು ಇರಿದು ಕೊಲ್ತಾರೆ. 179 ಜನಗಳಲ್ಲಿ ಕೇವಲ 178 ಜನ ಮಾತ್ರ 6 ದಿವಸಗಳ ಕಂಟಿನ್ಯೂಸ್ ಟಾರ್ಚರ್ನ ನಂತರ ನೆಗೋಸಿಯೇಷನ್ ಮಾಡಿದ ನಂತರ ವಾಪಸ್ಸು ಭಾರತ ಭೂಮಿಗೆ ಮರಳುತ್ತಾರೆ. ಒಬ್ಬರು ಇಲ್ಲೇ ತಮ್ಮ ಪ್ರಾಣವನ್ನು ತ್ಯಜಿಸ್ತಾರೆ. ಇದರ ಹಿಂದೆ ತುಂಬ ಡ್ರಾಮ್ಯಾಟಿಕ್ಸ್ ಸೀನ್ಸು ಮತ್ತು ನೆಗೋಸಿಯೇಷನ್ಸು, ಇನ್ನೂ ತುಂಬ ಹೈ ಡ್ರಾಮಾ, ಇಡೀ ವರ್ಲ್ಡ್ ಪೊಲಿಟಿಕಲ್ ಸಿನೆರಿಯೋ, 100 ಕಥೆಗಳು ಇದರ ಹಿಂದೆ ಇದೆ. ಇದು ಸೋವಿಯತ್ ಏರಾದು ಫೈಟರ್ ಜೆಟ್. ಆ ಫೈಟರ್ ಜೆಟ್ ಅನ್ನ ಇಲ್ಲಿ ಕಾಂದಹಾರ್ ಏರ್ಪೋರ್ಟ್ ಮುಂದೆ ಹಿಂಗೆ ನೇತಾಕ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ನೋಡೋದಕ್ಕೆ ಇದೇನೇ ಏರ್ಪೋರ್ಟು. ಇವರೆಲ್ಲ ಇಲ್ಲಿಯ ಲೋಕಲ್ ಸ್ನೇಹಿತರು. ಎಲ್ಲರೂ ಮನೆಗೆ ಬನ್ನಿ, ಊಟಕ್ಕೆ ಬನ್ನಿ ಅಂತ ಕರೆದ್ರು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಬಾಯ್, ಗುಡ್ ಬಾಯ್, ಟೇಕ್ ಕೇರ್, ತಶಕೋರ್. ನನ್ನ ಹಿಂದೆ ನೀವು ನೋಡ್ತಾ ಇರುವಂತಹ ಜಾಗ ಭಾರತೀಯರ ಮನದಲ್ಲಿ ಸದಾ ಉಳಿದಿರುವಂತಹ ಒಂದು ಹೆಸರು. ನಿಮ್ಮೆಲ್ರಿಗೂ ನೆನಪಿರಬೇಕು, ಡಿಸೆಂಬರ್ 24, 1999. ಮಸೂದ್ ಅಜರ್, ಅಹಮದ್ ಒಮಾರ್ ಸೈದ್ ಶೇಖ್, ಮುಷ್ತಾಕ್ ಅಹಮದ್ ಜರ್ಗಾರ್. ಈ 3 ಜನಗಳಲ್ಲ, ನರಹಂತಕರು. ಈ 3ರನ್ನು ಭಾರತೀಯ ಕಾರಾಗೃಹದಿಂದ ನಮ್ಮ 178 ಪ್ಯಾಸೆಂಜರ್ಸ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಾವುಗಳು ಬಿಟ್ಕೊಡ್ಬೇಕಾಯಿತು. ಆ ಒಂದು ಕರಾಳ ದಿವಸ ಈ 3 ಜನಗಳು ಟೆರರಿಸ್ಟ್ಗಳು ವಾಪಸ್ ಆಚೆ ಹೋಗಿ ಇನ್ನೂ ಜಾಸ್ತಿ ಇವರು ಮಾಡಿದಂತಹ ಅನಾಚಾರಗಳ ಬಗ್ಗೆ ಇನ್ನೊಂದು ದೊಡ್ಡ ಲಿಸ್ಟೇ ಕೊಡ್ಬೋದು. ಅದ್ರ ಬಗ್ಗೆ ಮುಂದೆ ಹೇಳೋಣ. ಇದು ಭಾಳ ಸೆನ್ಸಿಟಿವ್ ಜಾಗ. ಇಲ್ಲಿ ಶೂಟಿಂಗ್ ಮಾಡಿದ್ದೆ ಒಂದು ದೊಡ್ಡ ಸರ್ಕಸ್ಸು ನೋಡಿ.
ತಾಲಿಬಾನೆಲ್ಲ ಬಂದರು, ಲೋಕಲ್ಸ್ ಎಲ್ಲ ಬಂದುಬಿಟ್ರು. ಆದರೂ ಹೆಂಗೋ ಮ್ಯಾನೇಜ್ ಮಾಡಿ ಒಂದು 4 ಮಾತು ಹೇಳಿದ್ದೀನಿ. ಇದರ ಡೀಟೇಲ್ಸು ಹಿಂಗೆ ಹೋಗ್ತಾ ಹೇಳ್ತೀನಿ. ಸೊ ಈಗ ನಾನು ಹಾಗೆ ದ ಟಾಲೆಸ್ಟ್ ಮ್ಯಾನ್ ಇನ್ ಅಫ್ಘಾನಿಸ್ತಾನ್ ದೇಶದ ಅತ್ಯಂತ ಎತ್ತರವಾದ ಮನುಷ್ಯನಾದ ನನ್ನ ಸ್ನೇಹಿತನಾದ ಸೈಯದ್ ಶಾ ಕಂದಹಾರಿನ ಲೋಕಲ್ ಜಿಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ರಾತ್ರಿ ಹೊತ್ತು ಕಂದಹಾರ್ ನಗರದಲ್ಲಿ ಜಿಮ್ಗೆ ಹೋಗೋ ಪ್ರಯತ್ನ, ಅದು ಆಟೋಲಿ, ಲೋಕಲ್ ಆಟೋಲಿ ಹೋಗ್ತಾ ಇದ್ದೀವಿ. ಅದೇ ನಮ್ಮ ಹೋಟ್ಲು JR ಹೋಟ್ಲು ಬಿಟ್ಬಿಟ್ಟು ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟ್ರ್ ಅಂತೆ. ಅಂಡರ್ಗ್ರೌಂಡ್ ಜಿಮ್ಮು ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ. ಜಿಮ್ ಮ್ಯಾನೇಜರು ಹಿಂದೆ ಜಿಮ್ಮು ಎಷ್ಟೊತ್ತು ಬೇಕೋ ವರ್ಕೌಟ್ ಮಾಡಿ, ಏನು ಬೇಕೋ ಮಾಡಿ, ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಇದು ವಾರ್ಮಪ್ ಏರಿಯಾ, ಇದು ವೆಯ್ಟ್ ಸೆಕ್ಷನ್ನು. ಚೆನ್ನಾಗಿದೆ, ದೊಡ್ಡದಾಗಿದೆ ಜಿಮ್ಮು. ಪಕ್ಕ ಲೋಕಲ್ ಜಿಮ್ಮು, ಕಾಬೂಲಲ್ಲಿ ತೋರಿಸಿದ್ನಲ್ಲ ಅದು ಅಡ್ವಾನ್ಸ್ಡ್ ಇತ್ತು. ಇದು ಚೆನ್ನಾಗಿದೆ ರೀ. ಸಾಮಾನ್ಯವಾಗಿಲ್ಲ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ ಜಿಮ್ಮು. ನಾನು ನನ್ನ ಲೈಫಲ್ಲಿ ಮೊದಲನೇ ಬಾರಿ ಜಿಮ್ಗೆ ಹೋಗಿದ್ದು 14ನೇ ವರ್ಷಕ್ಕೆ. ಅಷ್ಟು ಕ್ರೇಜು ನನಗೆ. ಅರ್ನಾಲ್ಡ್ ಶ್ವಾಸ್ನೇಗರು, ರೋನಿ ಕೋಲ್ಮೆನ್ ಇವ್ರನ್ನೆಲ್ಲ ನೋಡಿಕೊಂಡು ಮನೆ ತುಂಬ ಪೋಸ್ಟ್ ಹಾಕ್ಕೊಂಡಿರ್ತಾಯಿದ್ದೆ. ಮತ್ತು ದೊಡ್ಡ ಬಾಡಿ ಬಿಲ್ಡರ್ ಆಗಬೇಕು ಅಂತ ಆಸೆ ಪಡ್ತಾಯಿದ್ದೆ. 2 ಕಾಂಪಿಟೇಷನ್ ಕೂಡ ಮಾಡಿದೆ. ಆದರೆ ಅದಾದಮೇಲೆ ಗೊತ್ತಾಯಿತು ಸ್ಟಿರಾಯ್ಡ್ಸು ಮತ್ತು ದೇಹವನ್ನು ಅಬ್ಯೂಸ್ ಮಾಡಿದೆ. ಅಂದರೆ ಆ ಥರ ಬಾಡಿ ಬಿಲ್ಡರ್ಸ್ ಆಗೋಕ್ಕಾಗಲ್ಲ, ಬರೀ ಫಿಟ್ನೆಸ್ಸಿಗೆ ಮಾತ್ರ ಮಾಡ್ಬೋದು ಅಂತ. ಎಲ್ಲೋ ಒಂದು ಕಡೆ 15 ವರ್ಷಗಳ ಕಾಲ ಆದಷ್ಟು ಮೇಂಟೈನ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಬಿಟ್ಕೊಟ್ಟೆ, ಸಾಕಾಗಿತ್ತು. ಒಂಚೂರು ನಾನು ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇರೋಣ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟೆ. ಯಾಕಂದರೆ ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ಬಾಡಿ ಚೆನ್ನಾಗಿದ್ರು, ಚಾನ್ಸ್ಗಳು ಸಿಗಲಿಲ್ಲ. ಆ ನೋವು ಕಾಡ್ತಾ ಇತ್ತು. ಈ ಒಂದು ಮಾತು ಸುಮಾರು ಜನ ಕಲಾವಿದರಿಗೆ ನಾನು ಹೇಳೋದು ಅರ್ಥ ಆಗುತ್ತೆ. ಅಂದರೆ ಸತತ ಪ್ರಯತ್ನದ ನಂತರನೂ ನಿಮಗೆ ಆ ಒಂದು ಫಲ ಸಿಗದಿದ್ದಾಗ ಬಿಟ್ಬಿಡ್ಬೇಕು ಅನಿಸುತ್ತೆ. ಸೊ ಆ ಥರ ಗಿವ್ ಅಪ್ ಮಾಡಿದ್ದೆ. ಈಗ ಮತ್ತೆ ಎಲ್ಲೋ 2 ವರ್ಷದ ವ್ಲಾಗಿಂಗ್ ನಂತರ ಆ ಹುಮ್ಮಸ್ ಬಂದಿದೆ. ಮತ್ತೆ ಫಿಟ್ ಆಗಬೇಕು, ಮತ್ತೆ ಆ ಒಂದು ಟಾಪ್ ಪ್ರೈಮಿಗೆ ಬರಬೇಕು ಅಂತ ಟ್ರೈ ಮಾಡ್ತೀನಿ. ಜಿಮ್ಮಲ್ಲಿ ಕ್ಯಾಂಟೀನ್ ಕೂಡ ಇದೆ. ನಿಮಗೆ ಪ್ರೋಟೀನ್ ಶೇಕು, ನೀರು, ಕ್ರಿಯೇಟಿನ್ನು ಏನೇ ಬೇಕಾದ್ರೂ ಇಲ್ಲೇ ಕೊಡ್ತಾರಂತೆ. ಆ ಜಾಗವನ್ನು ನಿಮಗೆ ತೋರಿಸ್ತೀನಿ. ನೋಡಿ ಇದೇನೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಲೋ ಬ್ರದರ್, ನೋಡಿ ಎಲ್ಲ ಐಟಮ್ ಇಟ್ಟಿದ್ದಾರೆ ಇಲ್ಲಿ. ಎನರ್ಜಿ ಡ್ರಿಂಕ್ಸು, ಎನರ್ಜಿ ಬಾರ್ಸು. ಇಲ್ಲಿ ನೋಡಿ ಇದು ಕೆಫೀನ್ ಡ್ರಿಂಕು ಪ್ರೀ ವರ್ಕೌಟ್ಗೆ, ಜ್ಯೂಸ್ಗೆ, ಹಣ್ಣಿನ ರಸ, ಎನರ್ಜಿ ಡ್ರಿಂಕ್ಸು, ಮತ್ತು ವರ್ಕೌಟ್ ಮುಗಿದ್ಮೇಲೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋದಕ್ಕೆ ಜಾಗ. ಸಲಾಮ್. ಈ ಹುಡುಗ ಎಲ್ಲರಿಗೂ ಸಪ್ಲೈ ಕೊಡ್ತಾನೆ ಇಲ್ಲಿ. ಇದು ಮಿಲ್ಕ್ ಶೇಕ್ ಮಾಡಿ ಆ ಹುಡುಗ ಆಮೇಲೆ ತಂದು ಕೊಡ್ತಾನೆ. ಥ್ಯಾಂಕ್ ಯು. ಚೆನ್ನಾಗಿದೆ ಜಿಮ್ಮು. ಎಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಬಾರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಪ್ಲೇಟ್ಸ್ ಚೆನ್ನಾಗಿದೆ. ಸ್ವಲ್ಪ ಓಲ್ಡ್ ಸ್ಕೂಲ್ ಜಿಮ್ ಅಂತಲೇ ಕರಿಬೋದು. ಈ ಥರ ಓಲ್ಡ್ ಸ್ಕೂಲ್ ಜಿಮ್ಮಲ್ಲೇ ನಿಜವಾದ ಬಾಡಿಗಳು ತಯಾರಾಗೋದು. ಎಲ್ಲ ನೋಡಿ ಹಾರ್ಡ್ ಕೋರ್ ಐರನ್ನು ಚೆನ್ನಾಗಿದೆ. ಡಂಬಲ್ ರ್ಯಾಕು ತುಂಬ ಚೆನ್ನಾಗಿದೆ. ಜಿಮ್ಮು ಕ್ಲೋಸಿಂಗ್ ಟೈಮು ನಮಗೋಸ್ಕರ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಹೊತ್ತು ತೆರೆದಿಟ್ಟಿದ್ದಾರೆ ನಮ್ಮ ಮ್ಯಾನೇಜರ್ ಸಾಹೇಬರು. ಥ್ಯಾಂಕ್ ಯು. ಇನ್ನು ಮುಂದೆ ಭಾಳ ಖುಷಿ ಆಗ್ತಾಯಿದೆ ವರ್ಕೌಟ್ ಮಾಡ್ತಾ ಇರೋದಕ್ಕೆ. ಆ ಹುಮ್ಮಸ್ಸು ವಾಪಸ್ ಬರ್ತಾಯಿದೆ. ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಇಷ್ಟು ದಿವಸ ಏನಾಗ್ತಾಯಿತ್ತು ಅಂದರೆ ಎಡಿಟರ್ ಇರಲಿಲ್ಲ, ನಾನೇ ಎಡಿಟಿಂಗ್ ಮಾಡಬೇಕಾಗಿತ್ತು. ತುಂಬ ಟೆನ್ಷನು ಪ್ರತಿ ದಿವಸ. 2 ವರ್ಷ 50 ದೇಶ ನೋಡಿದ್ರೂ ಒಂಥರ ಸಂಜೆ ಹೊತ್ತು ಫ್ರೀ ಇರ್ತಾನೆ ಇರಲಿಲ್ಲ 1 ನಿಮಿಷನೂ. ಎವ್ರಿ ಡೇ ಶೂಟಿಂಗ್ ಮಾಡ್ಕೊಂಬ, ಅದಾದಮೇಲೆ ಇಮಿಡಿಯೇಟ್ಲಿ ಮತ್ತೆ ಅದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಮಾಡು, ವಾಯ್ಸ್ ಓವರ್ ಕೊಡು, ಅಪ್ಲೋಡ್ ಮಾಡು, ಅಷ್ಟರೊಳಗೆ ಮುಗಿದೋದು. ಬಟ್ ಇವಾಗ ಖುಷಿಯ ವಿಚಾರ ಏನಪ್ಪ ಅಂದರೆ ಮಯೂರ್ ಅಂಗಡಿ ಅನ್ನೋರು ಸಂಕಲನಕಾರರು ಸಿಕ್ಕಿದ್ದಾರೆ. ಡೆನ್ಮಾರ್ಕ್ ಸೀರೀಸ್ ಏನು ನೋಡಿದ್ರಿ ಸಂಪೂರ್ಣವಾಗಿ ಅವರೇ ಎಡಿಟ್ ಮಾಡಿದ್ದು, ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಈಗ ಅಫ್ಘಾನಿಸ್ತಾನ್ ಸೀರೀಸ್ ಅವರೇ ಎಡಿಟ್ ಮಾಡ್ತಿರೋದ್ರಿಂದ ಸಂಜೆ ಹೊತ್ತು ಒಂದು 2 ಗಂಟೆಗಳ ಸಮಯ ನನಗೋಸ್ಕರ ಸಿಗ್ತಾಯಿದೆ ವರ್ಕೌಟ್ ಮಾಡೋದಕ್ಕೆ, ಡಯಟ್ ಮೇಲೆ ಗಮನ ಕೊಡೋದಕ್ಕೆ. ಇನ್ನು ಮುಂದೆ ಸೂಪರ್ ಫಿಟ್ ಗ್ಲೋಬಲ್ ಕನ್ನಡಿಗನ ಆದಷ್ಟು ಬೇಗ ನೋಡಲಿದ್ದೀರಾ. ಸೂಪರ್ ಫಿಟ್ ಗ್ಲೋಬಲ್ ಕನ್ನಡಿಗ ಲೋಡಿಂಗ್. ನೋಡ್ರಿ ನಮ್ಮ ಬ್ರದರ್ ಸೈಯದ್ ಶಾ ಹೆಂಗೆ ಬಾಡಿ ರೆಡಿ ಮಾಡಿದ್ದಾರೆ ಅಂತ. ವಾವ್, ಬ್ಯಾಸ್ಕೆಟ್ಬಾಲ್ ಬಾಡಿ. ಪೋಸ್ ಬ್ರೋ, ಪೋಸ್. ಡೂ ಡಬಲ್ ಬೈಸಿಪ್ಸ್. ಓ ಸರಿ ಇದನ್ರಿ ಹುಡುಗ, ವೆರಿ ಗುಡ್. 6'9" ಈ ಫಿಸಿಕ್ಕು ತುಂಬ ಕಷ್ಟ, ಅಷ್ಟು ಸುಲಭ ಅಲ್ಲ.
ವಂಡರ್ಫುಲ್ ಫಿಸಿಕ್. ಇಲ್ಲಿ ಅಫ್ಘಾನಿ ಸ್ನೇಹಿತರೆಲ್ಲ ವರ್ಕೌಟ್ ಮಾಡಿಕೊಂಡು ಅವ್ರ ಟ್ರೆಡಿಷ್ನಲ್ ಬಟ್ಟೆಗಳನ್ನು ಮತ್ತೆ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಅಚ್ಚಾ ಲಗಾ ಆಪ್ಸೆ ಮಿಲ್ಕೆ. ಅವ್ರಿಗೆಲ್ಲ ಬೆಂಗಳೂರು ಬಗ್ಗೆ ಗೊತ್ತು. ಬಹುತ್ ಬಡಿಯಾ ಬಾಯ್, ಬಹುತ್ ಬಡಿಯಾ. ಆಪ್ ಸಬ್ಸೆ ಮಿಲ್ಕೆ ಬಹುತ್ ಖುಷಿ ಹುವಾ. ಖುಷಿ ಆಗುತ್ತೆ. ದೇಶದ ಯುವಕರು ಟೈಮ್ ವೇಸ್ಟ್ ಮಾಡದೆ, ಮೊಬೈಲ್ ಗೇಮ್ಸ್ ಆಡದೆ ಅಥವಾ ನಶೆಗಳು ಮಾಡದೆ, ಬಾರ್ಗಳ ಮುಂದೆ ಕೂತ್ಕೊಳ್ಳದೆ ಜಿಮ್ಮಲ್ಲಿ ಬಂದು ದೇಹದಾಢ್ಯ ಮಾಡಿ ಮುಂದುವರಿತಾ ಬಹಳ ಖುಷಿಯ ವಿಚಾರ. ಕರೆಂಟ್ ಹೋಯ್ತು. ಓವರ್ ಟೈಮ್, ಲೆಟ್ಸ್ ಗೋ. ನೋಡಿ, ನಮ್ಮ ಮ್ಯಾನೇಜರ್ ಸಾಹೇಬರು ದುಡ್ಡು ಕೂಡ ಇಸ್ಕೊಳ್ಳಿಲ್ಲ. ಬಂದಿದ್ದೀರಾ, ಖುಷಿ ಆಯಿತು, ಅಷ್ಟೇ ಸಾಕು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಜಿಮ್ ಮುಗಿಸ್ಕೊಂಡು ವಾಪಸ್ ರಸ್ತೆಗೆ. ರಾತ್ರಿಯಲ್ಲಿ 9:30-10 ಗಂಟೆಲಿ ಈ ಥರ ಅಫ್ಘಾನಿಸ್ತಾನವನ್ನು ನೋಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಪಕ್ಕಾ ಲೋಕಲ್ ಲೈಫ್. ಇಲ್ಲಿ ನೋಡ್ತಾ ಇದ್ದೀರಾ ಅಫ್ಘಾನಿಸ್ತಾನದ ಮದುವೆ ಮನೆಯನ್ನು. ಇಲ್ಲಿ ಮದುವೆಯಲ್ಲಿ ಹುಡುಗ ಹುಡುಗಿ ಸಪ್ರೇಟ್ ಇರ್ತಾರೆ. ಭಾರತ ದೇಶದಲ್ಲೂ ಅಷ್ಟೇ ಮುಸ್ಲಿಮ್ಸ್ ವೆಡ್ಡಿಂಗಲ್ಲಿ ಹಾಗೆ ಇರುತ್ತಲ್ಲ, ಅದೇ ಥರ ಹುಡುಗನಿಗೋಸ್ಕರ ಕಾರ್ಗೇನೋ ಗಿಫ್ಟ್ ಕೊಟ್ಟಿದ್ದಾರೆ. ಆ ಹೊಸ ಕಾರನ್ನು ಆಚೆ ನಿಲ್ಲಿಸಲಾಗಿದೆ. ಒಳಗೆ ಹುಡುಗರೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಎಂಜಾಯ್ ಅಂದರೆ ಜಾಸ್ತಿ ಆ ಥರ ಎಂಜಾಯ್ಮೆಂಟ್ ಎಲ್ಲ ಇರಲ್ಲ. ಎಲ್ಲ ಕೂತ್ಕೋತಾರೆ, ವಿಶ್ ಮಾಡ್ತಾರೆ, ಫೋಟೋ ತೆಗೆಸ್ಕೋತಾರೆ, ಹೊರಡ್ತಾರೆ. ಸಾಕಾಯ್ತು ರೀ, ತುಂಬ ದಿವಸ ವರ್ಕೌಟು. ಆದರೂ ಒಂಥರ ವಿ ಫೀಲ್ ಅಲೈವ್, ಖುಷಿ ಆಗ್ತಾಯಿದೆ. ಎಲ್ಲರೂ ಅನ್ಕೋತಾ ಇರ್ತಾರೆ ಅಫ್ಘಾನಿಸ್ತಾನದಲ್ಲಿ ರಾತ್ರಿ ಯಾರು ಆಚೆ ಕಡೆ ಕಾಲಿಡೋಕ್ಕೆ ಆಗಲ್ಲ ಅಂತ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಆರಾಮಾಗಿ ರಾತ್ರಿ 10:30 ಲೋಕಲ್ ಹುಡುಗರ ಜೊತೆ ಮಾತಾಡಿಕೊಂಡು ತಾಲಿಬಾನ್ಗೆಲ್ಲ ಹೇಳ್ಬಿಟ್ಟು ಅಲ್ಲಿ ಸಿಕ್ಕಿದ್ರು ತಾಲಿಬಾನವರು. ನೀವು ಯೋಚನೆ ಮಾಡ್ಬಿಡಿ, ಆರಾಮಾಗಿ ಎಲ್ಲಿ ಬೇಕೋ ಓಡಾಡಿ ಅಂದರು. ನೋಡಿ ಹೆಂಗೆ ಚಿಲ್ ಮಾಡ್ತಾಯಿದ್ದೀವಿ ನಾವು ಅಂತ. ರಸ್ತೆಯಲ್ಲಿ ಬೀದಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲ ನೋಡಿಕೊಂಡು. ರಾತ್ರಿ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ ದುನಿಯಾ. ಇದು ಫೇಮಸ್ ಐಸ್ ಕ್ರೀಮು. ಕಂದಹಾರಲ್ಲಿ ಬಹಳ ಫೇಮಸ್ ಇದೆ ಐಸ್ ಕ್ರೀಮು. ತುಂಬ ಉದ್ದ ಐಸ್ ಕ್ರೀಮ್ ಕೊಡ್ತಾರೆ. ಮಿಟ್ರಿಕ್ ಐಸ್ ಕ್ರೀಮ್ ಅಂತ ಹೇಳ್ತಾರೆ ಇದನ್ನು. ಅದ್ರ ಮೇಲೆ ಟಾಪಿಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ. ಇಲ್ಲಿ ಸಲಾಮ್. ಇಲ್ಲಿ ಇನ್ನೊಂದು ಅಂಗಡಿ ಇದೆ. ಈ ಅಂಗಡಿನ ಕೂಡ ತೋರಿಸ್ತೀನಿ. ಈ ಅಂಗಡಿ ಸ್ಪೆಷಾಲಿಟಿ ಏನು? ಜ್ಯೂಸ್ ಅಂಗಡಿ ಅನ್ಸುತ್ತೆ ಇದು. ಜ್ಯೂಸ್ ಶಾಪ್. ಇದರಲ್ಲಿ ಏನೋ ಡೇಟ್ ಸಿರಪ್ಸು ನೋಡಿ, ಇದು ಹನಿ, ಬೇರೆ ಬೇರೆ ಹಣ್ಣುಗಳು, ಕಾಜು, ವಾಲ್ನಟ್ಸು, ಬಾದಾಮು ಹೆಂಗೆ ಜೋಡಿಸ್ಯಾರ ನೋಡಿ ಒಳಗೆ. ವಾವ್, ಗುಡ್ ಬ್ರೋ. ಇದು ಒಳಗೆ ಕೂತ್ಕೊಳ್ಳೋಕ್ಕ ಜ್ಯೂಸ್ ಅಂಗಡಿಲಿ. ಇದು ನೋಡಿ, ಇದು ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಫುಲ್ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿದೆ. ಲೆಟ್ಸ್ ಗೋ. ಇದು ಕಾಂದಹಾರ್ನ ಫೇಮಸ್ ಜ್ಯೂಸ್ ಅಂಗಡಿಗಳು. ಇಲ್ಲಿ ತುಂಬ ರೋಡ್ ಸೈಡ್ ಬರ್ಗರ್ ಅಂಗಡಿಗಳನ್ನ ನೋಡಿದೆ, ಅದು ಕೂಡ ಇಲ್ಲಿ ಫೇಮಸ್ಸು. ರೋಡ್ ಸೈಡಲ್ಲಿ ಬರ್ಗರ್ ಮಾಡಿಕೊಡ್ತಾರೆ, ಪಾಸ್ತಾ ಮಾಡಿಕೊಡ್ತಾರೆ ಈ ಥರ. ಸಲಾಮ್. ಇದು ಕೂಡ ರಸ್ತೆಯಲ್ಲಿ ಸ್ಟ್ರೀಟ್ ಫುಡ್ ತುಂಬ ನೋಡಿದೆ. ಇದು ಆಟೋ, ಇದು ಇಲ್ಲಿಯ ಟ್ಯಾಕ್ಸಿ. ಕೊನೆಗೂ ಆಟೋ ಸಿಕ್ತು. ಹಾಂ, ಇವನು ವರ್ಕೌಟ್ ಮಾಡಿಬಿಟ್ಟು ಜಾಕೆಟ್ ಹಾಕ್ಕೊಂಡಿಲ್ಲ, ಅದಕ್ಕೆ ಥಂಡಿ ಆಗ್ತದೆ ಅಂತ ಹೇಳ್ದೆ. ಅದಕ್ಕೆ ಇಲ್ಲದ್ರೆ ನಾವು ಫುಲ್ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಚೆನ್ನಾಗಿರುತ್ತೆ ನಡ್ಕೊಂಡು, ನೈಟ್ ಲೈಫ್ ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ. ನೋಡಿ, ಇವರು ಅಷ್ಟೇ ಆಟೋ ಡ್ರೈವರ್. ಚಳಿ ಅಂದ್ಬಿಟ್ಟು ಫುಲ್ ಹೊತ್ತಿಗೆ ಹೊತ್ಕೊಂಡಿದ್ದಾರೆ. ಆಟೋ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇದು ನೋಡಿ, ಆಟೋಗೆ ಕಣ್ಣು ಬೀಳಬಾರ್ದು ಅಂದ್ಬಿಟ್ಟು ನಜರ್ಗೆ ಹಾಕೋದಿದ್ದು ದೃಷ್ಟಿ ಥರ. ಈ ಅರಬ್ ಕಂಟ್ರೀಸರೆಲ್ಲ ಈ ಥರ ಯೂಸ್ ಮಾಡ್ತಾರೆ. ಬ್ರದರು ಇವತ್ತಿಂದಾನೇ ಆಟೋ ಡ್ರೈವರ್ ಆಗಿರೋದಂತೆ. ಅವ್ರ ಬೋಣಿನೇ ನಮ್ಮ ಜೊತೆಗಂತೆ. ಅದಕ್ಕೆ ಅವ್ರಿಗೆ ಯಾವ ಲೊಕೇಶನ್ನು ಗೊತ್ತಿಲ್ಲ. ಅದಕ್ಕೆ ನಮ್ಮ ಸೈಯದ್ ಹೇಳಿದ್ರು, ನನಗೆ ಗೊತ್ತು ಲೊಕೇಶನ್ನು, ನಾನೇ ಕರ್ಕೊಂಡು ಹೋಗ್ತೀನಿ ಹೋಗಿ ಅಂತ. ನಾನು ಅದಕ್ಕೆ ಹೇಳಿದೆ, ಒಳ್ಳೇದಾಯಿತು, ಹೊಸ ಕೆಲಸ ತೊಗೊಂಡಿದ್ದೀರಾ, ಇವತ್ತಿಂದ ನಿಮ್ಗೆ ಒಳ್ಳೇದಾಗಲಿ ಅಂದೆ. ಇದ್ರ ಮುಂಚೆ ಕೂಲಿ ಕೆಲಸ ಮಾಡ್ತಾಯಿದ್ರಂತೆ, ಇವಾಗ ಆಟೋ ಡ್ರೈವರ್ ಆಗಿ ಶುರು ಮಾಡಿದಾರಂತ ಕೆಲಸ. ಚೆನ್ನಾಗಿದೆ. ಬಟ್ ಸ್ವಲ್ಪ ಚಳಿ ಆಗುತ್ತೆ ರಾತ್ರಿ ಹೊತ್ತು ಚಳಿಗಾಲದಲ್ಲಿ. ಅದನ್ನು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಧೂಳು ಮತ್ತು ಚಳಿ ಎರಡೇ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ನಮ್ಮ ಕರುನಾಡಿನ ಎಲ್ಲ ಆಟೋ ಡ್ರೈವರ್ಸ್ಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಅಫ್ಘಾನಿಸ್ತಾನಿಂದ ಮಾಡ್ತಿರುವಂತಹ ಸಲಾಮ್. ನಿಮ್ಮೆಲ್ಲರ ಸೇವೆಯಿಂದ ನಾವೆಲ್ಲರೂ ಸುರಕ್ಷಿತವಾಗಿ ಮನೆಗಳಿಗೆ, ಕೆಲಸಗಳಿಗೆ, ರಾತ್ರಿ ಹಗಲು ಅನ್ನೋದೇ ನೀವು ನಮಗೆ ಹೆಲ್ಪ್ ಮಾಡ್ತೀರಾ. ಎಲ್ಲ ಆಟೋ ಡ್ರೈವರ್ಸ್ಗೆ ಇಡೀ ಜಗತ್ತಲ್ಲಿ ನಮಸ್ಕಾರಗಳು, ಧನ್ಯವಾದಗಳು. ಹಾಗೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಆಟೋ ಡ್ರೈವರ್ಸ್ಗೂ ಧನ್ಯವಾದಗಳು. ಹಾಗೆ ಕರುನಾಡಿನ ಎಲ್ಲ ಆಟೋ ಡ್ರೈವರ್ಸ್ಗೂ ಸಲಾಮ್. ಬ್ರದರ್ ಹೇಳ್ತಾರೆ, ಇವೆಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಗಳು ತುಂಬ ಎತ್ತೆತ್ತರವಾಗಿದೆ. ಆ್ಯಕ್ಚುಲ್ ಆಗಿ ಕ್ಯಾಪಿಟಲ್ ಆಫ್ ತಾಲಿಬಾನ್ ಕಂದಹಾರ್. ಇದೇ ಊರಿನಲ್ಲಿ ತಾಲಿಬಾನ್ ಶುರುವಾಗಿದ್ದು. ಸೊ ಇವತ್ತು ಇಡೀ ದೇಶದ ಕಂಟ್ರೋಲು ತಾಲಿಬಾನ್ ಕೈಲಿದೆ, ಅಂದರೆ ಕಂದಹಾರ್ ಕೈಲಿದೆ ಅಂತ ಲೆಕ್ಕ. ಈಗ ನಾವು ಕೂತಿರುವಂತಹ ಆಟೋ ಕೂಡ ಭಾರತೀಯ ಆಟೋ, ಬಜಾಜ್ ಆಟೋ. ಇಲ್ಲಿ ಇದರ ಬೆಲೆ 3 ಲಕ್ಷ ರೂಪಾಯಿಗಳು, ಭಾರತೀಯ ರೂಪಾಯಿಗಳು. ಆಟೋ ಡ್ರೈವರ್ ಸಾಹೇಬ್ರನ್ನು ಕೇಳಿದ್ವಿ ಊಟ ಆಯ್ತಾ ಅಂತ. ಅದಕ್ಕೆ ಅವರು ಮದುವೆ ಮನೇಲಿ ಊಟ ಮಾಡ್ಕೊಂಬಂದಿದ್ದಾರಂತೆ. ಗುಡ್. ಸೊ ಇದು ಕಾಂದಹಾರಲ್ಲಿ ಅತ್ಯಂತ ಫೇಮಸ್ ಆದ ಒಂದು ರೆಸ್ಟೋರೆಂಟು.
ರಾತ್ರಿ ಊಟಕ್ಕೆ ಏನಾದ್ರು ಮನೆಗೆ ತೊಗೊಂಡೋಗೋಣ ಅಂತಂದರೆ ಹೋಟೆಲ್ಗೆ ಕೈಲಾಶ್ ವೆಯ್ಟ್ ಮಾಡ್ತಾಯಿದ್ದಾನೆ. ಲೇಟ್ ಆಯಿತು ನೋಡಿ, ಬಿರಿಯಾನಿ ಆಗ್ತಾಯಿದ್ದಾರೆ ಬ್ರದರು. ಈ ಊರಿನ ಅತ್ಯಂತ ಫೇಮಸ್ ಆದ ಬಿರಿಯಾನಿ. ಆ ಬಿರಿಯಾನಿ ಹಾಕೋದು ಒಂದು ಸ್ಟೈಲ್ ನೋಡಿ, ಹಿಂಗೆ ಎತ್ತಿ ಸಬಕ್ಕ ಮೇಲಿಂದ ಹಾಕೋದು, ಅದಾದಮೇಲೆ ಮಸಾಲೆ ರೈಸು, ಅದಾದಮೇಲೆ ನಾರ್ಮಲ್ ರೈಸು, ಮತ್ತು ಮಸಾಲೆ ರೈಸು, ಫುಲ್ಲು ಟಾಪಪ್ಪು. ವೆರಿ ಗುಡ್. ಥ್ಯಾಂಕ್ ಯು ಬ್ರೋ. ಶೆಫ್ಗೆ ಥ್ಯಾಂಕ್ ಯು ಹೇಳ್ಬಿಡೋಣ. ಥ್ಯಾಂಕ್ ಯು ಶೆಫ್, ಬಾಯ್ ಶೆಫ್, ಬಾಯ್. ವೆರಿ ಶೆಫ್, ಬಾಯ್ ಶೆಫ್. ಸೊ ನಮ್ಮ ಪಾರ್ಸಲ್ ರೆಡಿಯಾಗಿದೆ. ಇದು ನಮ್ದಾ? ಕೂಲ್ ಡ್ರಿಂಕ್ ಆಲ್ಸೋ ಅವರ್ಸ್? ಇನಫ್ ದಟ್ ಫುಲ್ ಬಾಟ್ಲ್ ಇನಫ್? ನೋ ಇನಫ್. ಇವನು ಇದನ್ನಲ್ಲ, ಎಷ್ಟು ಶುಗರ್ ಡ್ರಿಂಕ್ಸ್ ಕುಡಿತಾನೆ ಅಂದರೆ ನಂಬಕ್ಕೆ ಆಗಲ್ಲ. ಇಷ್ಟು ಕುಡಿದ್ರೂ ಹೆಂಗೆ ಇಷ್ಟು ಫಿಟ್ ಆಗಿದ್ದಾರೆ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಆಟೋ ವೆಯ್ಟ್ ಮಾಡ್ತಾರೆ ನಮ್ಮ ಸ್ನೇಹಿತರು, ದಮ್ ಮಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ. 3-4 ತಾಲಿಬಾನ್ ಚೆಕ್ ಪಾಯಿಂಟ್ಸ್ನ ಪಾಸ್ ಆದ್ವಿ. ಎಲ್ಲ ಗಾಡಿಗಳನ್ನು ಲೈಟ್ ಬಿಟ್ಟು ಒಳಗೆ ಚೆಕ್ ಮಾಡ್ತಾಯಿದ್ರು. ಆದರೆ ಒಂದು ಅಬ್ಸರ್ವ್ ಮಾಡಿದೆ, ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಎಸ್ಪೆಷಲಿ ಆಟೋನ ಚೆಕ್ ಮಾಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಆಟೋ ಬಂದರೆ ಬಿಟ್ಬಿಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ ನಮ್ಮ ಆಟೋ ಡ್ರೈವರ್ ಅಣ್ಣಂಗೆ, ಇವತ್ತಿಂದ ಕೆಲಸ ಶುರು ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಬ್ರೋ ಫಾರ್ ಯುವರ್ ಲೈಫ್. ಡೋಂಟ್ ಸ್ಮೋಕ್ ಟು ಮೆನಿ ಸಿಗರೆಟ್ಸ್. ಓಕೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಒಳ್ಳೇದಾಗಲಿ ನಿಮಗೆ. ಕೈಲಾಶ್ ಬರಲಿಲ್ಲ ಇವತ್ತು, ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಅಂದ. ಕ್ಯಾ ಭಾಯ್ ಎಪಿಸೋಡ್ ಪೇ ಎಪಿಸೋಡ್ ಠೋಕ್ ರೇ ಹೋ.